ಕೆಸ್ತೂರು VSSN ಎಲೆಕ್ಷನ್ ನಲ್ಲಿ ಅಧ್ಯಕ್ಷ ತೆರವಾಗಿದ್ದಕ್ಕೆ ಒಂದು ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು. ಚುಂಚೇಗೌಡರು 3 ದಿನಕ್ಕೆ ಮುಂಚೆನೆ ಬಂದು ನಮ್ಮ ಹತ್ರ ಮಾತಾಡಿದ್ರು. ನಾವು ಹಿಂದೆ ಏನು ಎಲೆಕ್ಷನ್ ನಡೆಯುವಾಗ ಏನು ಮಾತು ಕೊಟ್ಟಿದೀವೋ ಅದರಂತೆ ನಾವು ನಡ್ಕೊಂತೀವಿ. ಅದೇ ರೀತಿ 5 ವರ್ಷನೂ ಇದು ಕಂಪ್ಲೀಟ್ ಆಗಬೇಕು. ನಮ್ಮ ಜೊತೆ ಹಿಂಗೆ ಇರಬೇಕು. ರಾಜ್ಯದಲ್ಲಿ ಏನೇ ಇದ್ಗಳ್ಳಿ JDS, ಕಾಂಗ್ರೆಸ್, BJP ಅಂತ, ಆದ್ರೆ ಇದು ಪಂಚಾಯತಿ ಲೆಕ್ಕದಲ್ಲಿ ಇರೋದು ಎಲ್ಲ ರೈತಾಪಿ ವರ್ಗದ ಇದು VSSN ಆಗಿರೋದ್ರಿಂದ ಎಲ್ಲ ರೈತರಿಗೂ ಒಳ್ಳೇದಾಗೋದಕ್ಕೋಸ್ಕರ ನಾವು ಅವರು ಕೈ ಜೋಡಿಸಿ ಮಾತಾಡಿರೋ ಪ್ರಕಾರ ನಾವು ಮಾತು ಕೊಟ್ಟಿದ್ವಿ, ಅರಿಶಿನ್ ಮಾಡ್ತೀವಿ ಅಂತ ಅರಿಶಿನ್ ಮಾಡಿದ್ವಿ. ಮುಂದೇನೋ ದಿನಗಳ ಬೆಳಗ್ಗೆ ಮಾತಾಡಿದ್ವಿ, ಅದರಂತಾನೆ ಚುಂಚೇಗೌಡರು ನಡ್ಕೊಂತಾರೆ, ನಾವು ನಡ್ಕೊಂತೀವಿ. ಇದು 5 ವರ್ಷ ಕಂಪ್ಲೀಟ್ ಇದೇ ರೀತಿಯಾಗಿ ನಮ್ಮ ಕೆಸ್ತೂರು VSSN ನಡ್ಕೊಂಡು ಹೋಗ್ತದೆ. ಹರೀಶ್ ಅವರಿಗೆ ಎಲ್ಲ ರೈತರಿಗೂ ಒಳ್ಳೇದು ಮಾಡಪ್ಪ, ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಸ್ವೀಕರಿಸ್ತೀವಿ. ನಮ್ಮ ಕೆಸ್ತೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಜಾತ್ಯತೀತ ಜನತಾದಳ ಸದೃಢವಾಗಿದ್ವಿ. ಇಂಥ ಸಂದರ್ಭದಲ್ಲಿ ಆಗಸ್ಟ್ 2ನೇ ತಾರೀಕು 7 ಜನ ನಮ್ಮ JDS ಸದಸ್ಯರು ಭಾರತೀಯ ಜನತಾ ಪಾರ್ಟಿಗೆ ಹೋಗಿ ಪಂಚಾಯತಿ ಅಧ್ಯಕ್ಷರಾಗಿ ಇಲ್ಲಿ ಈ ಕೆಸ್ತೂರಲ್ಲಿ BJP ಬಾವುಟವನ್ನು ಹಾರಿಸಿದ್ರು. ಆಗಿ 20 ದಿವಸಕ್ಕೆ ನಮ್ಮ VSSN ಚುನಾವಣೆ ಬಂತು. ಈ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಹೋಗಿರೋರಿಗೆ ಬುದ್ಧಿ ಕಲಿಸೋ ಅನಿವಾರ್ಯ ಇತ್ತು. ಆ ಕಾರಣದಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ನಾವು ಮೈತ್ರಿ ಮಾಡ್ಕೊಂಡು ಚುನಾವಣೆ ಮಾಡಿದ್ವಿ. ಆ ಚುನಾವಣೆಯಲ್ಲಿ ನಾವು ಕೊನೆ ಗಳಿಗೆಯಲ್ಲಿ 10 ಸ್ಥಾನಗಳನ್ನ ಮಾತ್ರ ನಾವು ಅಭ್ಯರ್ಥಿಗಳನ್ನ ಹಾಕಿದ್ವಿ. ಅದರಲ್ಲಿ 9 ಸ್ಥಾನವನ್ನು ನಾವು ಗೆದ್ವಿ. ಅದ್ರ ಪ್ರಕಾರ ಮೊದಲು ನಮ್ಮ ಪಾರ್ಟಿಗೆ ಅಧ್ಯಕ್ಷರು 14 ತಿಂಗಳು ಹೊನ್ನಮ್ಮನವರಾಗಿದ್ದರು. ನಂತರ ಲಕ್ಷ್ಮೀನಾರಾಯಣ ಗೌಡರು, ಈಗ ಹರೀಶ್ ಅವರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಮಾತುಕತೆ ಮೈತ್ರಿಯ ಮಾತುಕತೆ ಪ್ರಕಾರ ಮುಂದಿನ ದಿನಗಳು ನಮ್ಮ ಪಾರ್ಟಿ ಸದಸ್ಯರಿಗೆ ಅಧ್ಯಕ್ಷರು ಮಾಡ್ತೀವಿ. ಏನಿವತ್ತು ಕೆಸ್ತೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಹಿಂದೆ ನಾವು JDSನವರು ನಾವು ಮೈತ್ರಿಯಾಗಿ ಚುನಾವಣೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಈ 3ನೇ ಟರ್ಮಲ್ಲಿ ಅಧ್ಯಕ್ಷ ಚುನಾವಣೆ ಮಾಡ್ತಾ ಇದ್ದೀವಿ. ಅವತ್ತು ಮೈತ್ರಿ ಮಾತಾಡ್ಕೊಂಡು ಮುಂದುವರೆದಿದ್ದೀವಿ. ಅದೇ ರೀತಿ ಆನಂದಣ್ಣವರ ನೇತೃತ್ವದಲ್ಲಿ ಇವತ್ತು ಹಿಂದಿನ ಮಾತುಕತೆ ಪ್ರಕಾರ 3ನೇ ಅವಧಿಗೆ ಅವರ ನೇತೃತ್ವದಲ್ಲಿ ಇವತ್ತು ರಾಜೀನಾಮೆ ತೆರವಾಗಿದ್ದ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನ ನಡೆದಿದೆ. ಅವತ್ತು ಹರೀಶನ್ ಅವ್ರಿಗೆ ಇಬ್ಬರು ಸೇರಿಸಿ ಬೆಂಬಲಿತವಾಗಿ ಹರೀಶನ್ ಅವರಿಗೆ ಅಧ್ಯಕ್ಷ ಮಾಡಿದ್ದೀವಿ. ಅವ್ರಿಗೆಲ್ಲರೂ ಎಲ್ಲ ರೈತರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. JDS ಕಾಂಗ್ರೆಸ್ ಮೈತ್ರಿ ಗಟ್ಟಿಯಾಗಿದೆ. ಆನಂದಣ್ಣವ್ರ ನೇತೃತ್ವ ಗಟ್ಟಿಯಾಗಿದೆ. ಮುಂದಿನ ಹಿಂಗೆ ಇರುತ್ತೆ. ಮುಂದಿನ ಚುನಾವಣೆ ಎಲ್ಲ ಚುನಾವಣೆ ಆನಂದಣ್ಣ ನೇತೃತ್ವ ಗಟ್ಟಿಯಾಗಿರ್ತದೆ ಈ ಪಂಚಾಯತಿ. ನಮಸ್ಕಾರ. ನನಗೆ ಇಲ್ಲಿ ಈ ಸ್ಥಾನಕ್ಕೆ, ಈ ಉನ್ನತ ಸ್ಥಾನಕ್ಕೆ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಬಂದವರು, ಹಿಂದುಳಿದ ವರ್ಗದವರು ನಾವು. ಆದ್ರೆ ಆನಂದಣ್ಣ ನೇತೃತ್ವದಲ್ಲಿ ನಾವು ಒಂದು ಎಲೆಕ್ಷನ್ ಮಾಡ್ಬೇಕಂತ ಒಟ್ಟಾಗ ನಾವು ವೈರೋಧವಾಗಿ ಎಲ್ಲದನ್ನು ಹಂಚ್ಕೊಬೇಕು. ಯಾರು ಇಲ್ಲಿ ಎಲೆಕ್ಷನ್ಗೆ ಫಂಡ್ಗಳಿಟ್ಟಿಲ್ಲ, ದುಡ್ಡು ಖರ್ಚು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರಿ ಮಾತಾಡಿದ್ವಿ. ಆದ್ರೆ ಇಲ್ಲಿ BJP ಅವ್ರು ಏನ್ ಮಾಡಿದ್ರು ಅಂದ್ರೆ ಜೊತೆಲಿ ಮಾತಾಡೋವರೆಗೂ ಜೊತೆಲಿದ್ದು ಆಮೇಲೆ ಬಂದ್ಬಿಟ್ಟು ಇಲ್ಲಿ ನಾಮಿನೇಷನ್ಗಳು ಹಾಕ್ಬಿಟ್ಟು ಎಲೆಕ್ಷನ್ ಮಾಡೋ ಥರ ಮಾಡಿಬಿಟ್ರು. ಆ ಎಲೆಕ್ಷನ್ ನೇತೃತ್ವನ ನಮ್ಗೆ ಆನಂದಣ್ಣವ್ರನ್ನ ವಹಿಸ್ಕೊಂಡು ನಾನು ಇದೀನಿ, ನಮ್ಮ ಜೊತೆಲಿ ನೀವು ಇರ್ರಿ, ನಾವೇನಾದ್ರೂ ಮಾಡಿ ನಾವು ಎರಡೂ ಸೇರಿ ಮೈತ್ರಿ ಮಾಡ್ಕೊಂಡು ನಾವು 11 ಗೆದ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ರೀತಿ ಸಹಕಾರ ಕೊಟ್ಟು ನಾವು ಪ್ರಚಾರ ಮಾಡಿ ಹೋರಾಟ ಮಾಡಿದ್ವಿ. ಅದ್ರಲ್ಲಿ ನಾವು 9 ಗೆದ್ಕೊಂಬಂದು ನಮ್ಮದೇ ಆದಂಥ ಬಾಡಿನ ಇಲ್ಲಿ ಕಾಂಗ್ರೆಸ್ ಮತ್ತೆ ದಳದ ಮೈತ್ರಿ ಬಾಡಿನ ತಗೊಂಬಂದು ಫಸ್ಟು ಆನಂದಣ್ಣ ನೇತೃತ್ವದಲ್ಲೇ ನಮ್ಮನ್ನ ದಳದವ್ರಿಗೆ ಅಧ್ಯಕ್ಷಗಿರಿ ಕೊಟ್ವಿ, ಅವ್ರ ತಾಯಿನ ಅಧ್ಯಕ್ಷ ಮಾಡಿದ್ವಿ. ಅವತ್ತು ಏನು ಮಾತುಕತೆ ನಡ್ಕೊಂಡಿದ್ರು ಅದರಂತೆ ಅಣ್ಣ ನಮ್ಮನ್ನ ಅದೇ ಇದ್ರ ನೇತೃತ್ವದಲ್ಲಿ ಇದುವರೆಗೂ ಹಂಗೆ ನಡ್ಸ್ಕೊಂಬಂದು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಇಬ್ಬರನ್ನ ಅಧ್ಯಕ್ಷ ಮಾಡಿದ್ದಾರೆ. ಮುಂದೇನು ಇನ್ನೂ ಒಬ್ಬರು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ, ಅವ್ರನ್ನೂ ಮಾಡ್ತಾರೆ. ಅದಕ್ಕೆಲ್ಲ ನೇತೃತ್ವನ ನಮ್ಮ ಡೈರೆಕ್ಟರ್ ಆದಂಥ BDCC ಡೈರೆಕ್ಟರ್ ಆದಂಥ ಚುಂಚೇಗೌಡರು ಮತ್ತೆ ದೊಡ್ಡಬಳ್ಳಾಪುರ ಪ್ರಾಧಿಕಾರ ಅಧ್ಯಕ್ಷ ಆದಂಥ ನಮ್ಮ ಗೌಡ್ರನ್ನೇ ಎಲ್ಲ ಸಹಕಾರ ಕೊಟ್ಟು ನಮ್ಮನ್ನ ಈ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಯಾರನ್ನಾರು ಒಬ್ಬರು ನಾವು ಹುದ್ದೆ ಕೊಡಬೇಕು, ಉನ್ನತ ಹುದ್ದೆ ಕೊಡಬೇಕು ಅಂತೇಳಿ ಇವತ್ತು ನನಗೋಸ್ಕರ ಅವರು ಇಷ್ಟೆಲ್ಲ ಶ್ರಮಪಟ್ಟು ನನ್ನ ಈ ಸ್ಥಾನಕ್ಕೆ ಕುಂಡಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು.